ಕರ್ಮದ ಸತ್ಯ ಶ್ರೀಕೃಷ್ಣನ ಜೀವನ ಬದಲಾಯಿಸುವ ಕಥೆ. ಒಂದು ಸಣ್ಣ ಹಳ್ಳಿಯಲ್ಲಿ ಅರವಿಂದ ಎಂಬ ಯುವಕ ವಾಸಿಸುತ್ತಿದ್ದ. ಅವನ ಜೀವನದಲ್ಲಿ ತುಂಬಾ ಕಷ್ಟಗಳು ಇದ್ದವು. ಹಣವಿಲ್ಲ, ಉದ್ಯೋಗವಿಲ್ಲ, ಸ್ನೇಹಿತರಿಲ್ಲ, ಎಲ್ಲರೂ ಅವನನ್ನು ಕಡೆಗಣಿಸುತ್ತಿದ್ದರು. ಒಂದು ದಿನ ಅವನು ತುಂಬಾ ಬೇಸರದಿಂದ ದೇವಸ್ಥಾನಕ್ಕೆ ಹೋಗಿ ಕೂತನು. ಕಣ್ಣೀರು ಹಾಕುತ್ತಾ ಕೇಳಿದನು, ಓ ಕೃಷ್ಣ, ನನ್ನ ಜೀವನ ಯಾಕೆ ಹೀಗೆ? ನಾನು ಏನು ತಪ್ಪು ಮಾಡಿದೆ? ಅವನು ಮಲಗಿದನು. ಆ ಕ್ಷಣದಲ್ಲಿ ಅವನಿಗೆ ಒಂದು ಅದ್ಭುತ ಕನಸು ಬಂತು. ಅವನ ಮುಂದೆ ನೀಲವರ್ಣದ ಮುದ್ದಾದ ನಗುವಿನೊಳಗೆ ಶ್ರೀಕೃಷ್ಣನು ಕಾಣಿಸಿಕೊಂಡನು. ಕೃಷ್ಣ ನಗುತ್ತಾ ಹೇಳಿದರು, ಅರವಿಂದ, ನೀನು ಕಷ್ಟವನ್ನು ಶಿಕ್ಷೆಯೆಂದು ನೋಡುತ್ತಿದ್ದೀಯ, ಆದರೆ ನಾನು ಅದನ್ನು ಪಾಠವಾಗಿ ಕೊಡುತ್ತೇನೆ. ಪಾಠ 1: ಕರ್ಮದ ಮಹತ್ವ. ಕೃಷ್ಣನು ಹೇಳಿದರು, ನೀನು ಫಲವನ್ನು ಯೋಚಿಸುತ್ತೀಯ, ಆದರೆ ನಾನು ನಿನ್ನ ಪ್ರಯತ್ನವನ್ನು ನೋಡುತ್ತೇನೆ. ಅವರು ಭಗವದ್ಗೀತೆಯಲ್ಲಿ ಹೇಳಿದ ಮಾತು ನೆನಪಿಸಿದರು, ಕರ್ಮಣ್ಯೇವ ಅಧಿಕಾರಸ್ತೆ ಮಾ ಫಲೇಷು ಕದಾಚನ. ಅರ್ಥ, ನಿನಗೆ ಕರ್ಮ ಮಾಡುವ ಹಕ್ಕು ಇದೆ, ಫಲದ ಮೇಲೆ ಅಲ್ಲ. ಅರವಿಂದನು ಕೇಳಿದನು, ಆದರೆ ಫಲ ಸಿಗದಿದ್ದರೆ ನಾನು ಹೇಗೆ ಬದುಕಲಿ? ಕೃಷ್ಣನು ನಗುತ್ತಾ ಹೇಳಿದರು, ನೀನು ಬೀಜ ಬಿತ್ತುವಾಗ ಅದು ಯಾವ ದಿನ ಮೊಳಕೆ ಇರುತ್ತದೆ ಎಂದು ಗೊತ್ತಿರುತ್ತದೆಯಾ? ಆದರೆ ನೀನು ಬಿತ್ತುವುದನ್ನು ನಿಲ್ಲಿಸುವೆಯಾ? ಅರವಿಂದನು ಮೌನವಾಗಿದ್ದ. ಪಾಠ 2: ಭಯವನ್ನು ಗೆಲ್ಲು. ಕೃಷ್ಣನು ಅವನನ್ನು ಒಂದು ಯುದ್ಧ ಭೂಮಿಗೆ ಕರೆದೊಯ್ದರು. ಅದು ಕುರುಕ್ಷೇತ್ರ. ಅಲ್ಲಿ ಅವರು ಹೇಳಿದರು, ಅರ್ಜುನನು ಕೂಡ ಭಯಪಟ್ಟನು, ಆದರೆ ನಾನು ಅವನಿಗೆ ಭಯವನ್ನು ಅಲ್ಲ, ಧರ್ಮವನ್ನು ನೋಡಲು ಹೇಳಿದೆ. ಭಯ ಎಂದರೆ ಭವಿಷ್ಯದ ಕಲ್ಪನೆ. ನಿಜವಾದ ಕ್ಷಣ ಈಗಿದೆ. ನೀನು ಭಯದಿಂದ ಓಡುತ್ತೀಯಿ, ಆದರೆ ನಿನ್ನೊಳಗಿನ ಶಕ್ತಿ ನಿನ್ನಿಗೆ ಗೊತ್ತಿಲ್ಲ. ಪಾಠ 3: ಹೋಲಿಕೆ ನಾಶದ ಮೂಲ. ಅರವಿಂದನು ಕೇಳಿದ, ನನ್ನ ಸ್ನೇಹಿತರು ಎಲ್ಲರೂ ಮುಂದೆ ಹೋಗಿದ್ದಾರೆ, ನಾನು ಮಾತ್ರ ಹಿಂದುಳಿದಿದ್ದೇನೆ. ಕೃಷ್ಣನು ಒಂದು ಹೂವನ್ನು ತೋರಿಸಿದರು. ಈ ಹೂವು ಗುಲಾಬಿಯಂತೆ ಸುಗಂಧ ಕೊಡುವುದಿಲ್ಲ, ಆದರೆ ಅದು ನನ್ನ ಸೌಂದರ್ಯದಲ್ಲಿ ಸಂಪೂರ್ಣವಾಗಿದೆ. ಹೋಲಿಕೆ ನಿನ್ನ ಸಂತೋಷವನ್ನು ಕದ್ದುಕೊಂಡು ಹೋಗುತ್ತಿದೆ. ಪಾಠ 4: ಕಷ್ಟವೇ ದೇವರ ರೂಪ. ಕೃಷ್ಣನು ಹೇಳಿದರು, ನಾನು ನಿನ್ನ ಜೀವನದಿಂದ ಕಷ್ಟವನ್ನು ತೆಗೆದುಹಾಕುವುದಿಲ್ಲ, ಆದರೆ ಕಷ್ಟವನ್ನು ಎದುರಿಸುವ ಶಕ್ತಿಯನ್ನು ಕೊಡುತ್ತೇನೆ. ಅವರು ತಮ್ಮ ಬಾಲ್ಯದ ಕಥೆ ಹೇಳಿದರು, ಹೇಗೆ ಕಂಸನು ಅವರನ್ನು ಕೊಲ್ಲಲು ಯತ್ನಿಸದನು, ಹೇಗೆ ಅವರು ಸಂಕಷ್ಟದಲ್ಲಿ ಬೆಳೆದರು. ನೀನು ಕೂಡ ಸಂಕಷ್ಟದಲ್ಲಿ ಬೆಳೆದರೆ ನೀನು ಶಕ್ತಿವಂತನಾಗುವೆ. ಪಾಠ 5: ಕೃತಜ್ಞತೆ ಜೀವನ ಬದಲಾಯಿಸುತ್ತದೆ. ಪ್ರತಿದಿನ 3 ವಿಷಯಗಳಿಗೆ ಧನ್ಯವಾದ ಹೇಳು. ಅರವಿಂದನು ಕೇಳಿದ, ನನ್ನ ಬಳಿ ಏನೂ ಇಲ್ಲ. ಕೃಷ್ಣನು ಹೇಳಿದರು, ನಿನ್ನೆಗೆ ಉಸಿರಿದೆ, ನಿನ್ನೆಗೆ ಸಮಯ ಇದೆ, ನಿನಗೆ ಅವಕಾಶ ಇದೆ. ಕೃತಜ್ಞತೆ ಮನಸ್ಸನ್ನ ಶ್ರೀಮಂತಗೊಳಿಸುತ್ತದೆ. ಪಾಠ 6: ಸ್ವತಃ ನಂಬಿಕೆ. ನೀನು ನಿನ್ನನ್ನು ನಂಬದಿದ್ದರೆ ನಾನು ನಿನ್ನನ್ನು ಹೇಗೆ ಎತ್ತಿ ನಿಲ್ಲಿಸಲಿ? ಕೃಷ್ಣನು ಅವನ ಹೃದಯದ ಮೇಲೆ ಕೈಯಿಟ್ಟು ಹೇಳಿದರು, ನಿನ್ನೊಳಗೆ ನಾನು ಇದ್ದೇನೆ. ಪಾಠ 7: ಬಿಡುವುದು ಕಲಿತುಕೋ. ಅರವಿಂದನು ತನ್ನ ಹಳೆಯ ನೋವುಗಳನ್ನು ಹಿಡಿದುಕೊಂಡಿದ್ದ. ಕೃಷ್ಣನು ಹೇಳಿದರು, ಹಳೆಯ ಗಾಯಗಳನ್ನು ಹಿಡಿದುಕೊಂಡರೆ ಹೊಸ ಅವಕಾಶಗಳನ್ನು ಹಿಡಿಯಲು ಕೈ ಖಾಲಿ ಇರಲ್ಲ. ಬಿಡುವುದು ದುರ್ಬಲತೆ ಅಲ್ಲ, ಅದು ಬಲ. ಪಾಠ 8: ಮನಸ್ಸೇ ಮಹಾಭಾರತ. ಅರವಿಂದ, ಹೊರಗಿನ ಯುದ್ಧಕ್ಕಿಂತ ದೊಡ್ಡದು ನಿನ್ನೊಳಗಿನ ಯುದ್ಧ. ಅವರು ಮತ್ತೆ ಕುರುಕ್ಷೇತ್ರ ನೆನಪಿಸಿದರು. ಅರ್ಜುನನ ಯುದ್ಧ ಹೊರಗೆ ನಡೆದದ್ದು, ನಿನ್ನ ಯುದ್ಧ ಮನಸ್ಸಿನಲ್ಲಿ ನಡೆಯುತ್ತಿದೆ. ಒಂದು ಕಡೆ ಭಯ, ಇನ್ನೊಂದು ಕಡೆ ಧೈರ್ಯ. ಒಂದು ಕಡೆ ಅಸೂಯ, ಇನ್ನೊಂದು ಕಡೆ ಕೃತಜ್ಞತೆ. ಯಾವ ಬದಿಯನ್ನು ನೀನು ಆಯ್ಕೆ ಮಾಡುತ್ತೀಯೋ ಅದೇ ನಿನ್ನ ಭವಿಷ್ಯ. ಅರವಿಂದನು ಅರ್ಥ ಮಾಡಿಕೊಂಡನು, ಅವನ ದೊಡ್ಡ ಶತ್ರು ಹೊರಗಿಲ್ಲ, ಅವನೊಳಗೆ ಇದೆ. ಪಾಠ 9: ವಿಫಲತೆ ದೇವರ ಯೋಜನೆ. ಅರವಿಂದನು ಹೊಸ ಕೆಲಸ ಆರಂಭಿಸಿದನು, ಆದರೆ ಅದು ಮೊದಲ ತಿಂಗಳೇಲೇ ವಿಫಲವಾಯಿತು.
ಅವನು ಮತ್ತೆ ಕುಗ್ಗಿಬಿಟ್ಟನು. ಆ ರಾತ್ರಿ ಅವನಿಗೆ ಕೃಷ್ಣನ ಮಾತು ನೆನಪಾಯಿತು. ನಾನು ನಿನ್ನನ್ನು ಕೆಡವುವುದಿಲ್ಲ, ನಾನು ನಿನ್ನನ್ನು ತಿದ್ದುತ್ತೇನೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುತ್ತಾರೆ, ಯೋಗಃ ಕರ್ಮಸು ಕೌಶಲಂ, ಅರ್ಥ ಕೆಲಸವನ್ನು ಕೌಶಲ್ಯದಿಂದ ಮಾಡುವುದು ಯೋಗ. ವಿಫಲತೆ ಎಂದರೆ ದೇವರು ಹೇಳುತ್ತಿರುವುದು, ಇನ್ನೂ ಉತ್ತಮವಾಗಿ ಮಾಡು. ಅವನು ಮತ್ತೆ ಪ್ರಯತ್ನಿಸಿದ. ಪಾಠ 10. ನಿನ್ನ ಸಮಯ ಬರುತ್ತದೆ. ಒಂದು ದಿನ ಅವನು ಕೇಳಿದನು, ಕೃಷ್ಣ, ನನ್ನ ಸಮಯ ಯಾವಾಗ ಬರುತ್ತದೆ? ಕೃಷ್ಣನು ನಗಿದರು, ಸೂರ್ಯೋದಯವನ್ನು ನೀನು ಎಳೆಯಲು ಸಾಧ್ಯವೇ? ಅದು ತನ್ನ ಸಮಯದಲ್ಲಿ ಬರುತ್ತದೆ. ನಿನ್ನ ಕೆಲಸ ಬೆಳಕಾಗುವುದು, ಸಮಯ ನನ್ನ ಕೆಲಸ. ಅವನಿಗೆ ಅರ್ಥವಾಯಿತು, ತಾಳ್ಮೆ ಎಂಬುದು ಶಕ್ತಿ. ಪಾಠ 11. ಅಹಂಕಾರ ನಾಶದ ಬೀಜ. ಅರವಿಂದನು ನಿಧಾನವಾಗಿ ಯಶಸ್ಸು ಕಾಣಲು ಶುರು ಮಾಡಿದನು. ಜನರು ಅವನನ್ನು ಗೌರವಿಸಲು ಆರಂಭಿಸಿದರು. ಒಂದು ದಿನ ಅವನೊಳಗೆ ಅಹಂಕಾರ ಹುಟ್ಟಿತು. ಆ ಕ್ಷಣದಲ್ಲಿ ಅವನಿಗೆ ಕೃಷ್ಣನ ಮತ್ತೊಂದು ರೂಪ ನೆನಪಾಯಿತು. ಅವರು ದ್ವಾರಕಾಧೀಶರಾದರೂ ಸರಳತೆಯನ್ನು ಬಿಡಲಿಲ್ಲ. ದ್ವಾರಕೆಯ ಮಹಾರಾಜನಾಗಿದ್ದರೂ ಅವರು ಸ್ನೇಹಿತರ ಜೊತೆ ಸರಳವಾಗಿ ನಗುತ್ತಿದ್ದರು. ಅಹಂಕಾರ ಬಂದರೆ ನಾನು ದೂರ ಹೋಗುತ್ತೇನೆ ಎಂಬ ಕೃಷ್ಣನ ಮಾತು ಅವನ ಹೃದಯದಲ್ಲಿ ಮೊಳಗಿತು. ಅರವಿಂದನು ತಕ್ಷಣ ತನ್ನ ಮನಸ್ಸನ್ನು ತಗ್ಗಿಸಿಕೊಂಡನು. ಪಾಠ 14. ಪ್ರೀತಿಯ ಶಕ್ತಿ. ಕೃಷ್ಣನು ಹೇಳಿದರು, ಪ್ರೀತಿ ದ್ವೇಷಕ್ಕಿಂತ ಬಲವಾದುದು. ಅವರು ರಾಧಾಯನ್ನು ನೆನಪಿಸಿದರು. ನಿಜವಾದ ಪ್ರೀತಿ ಸ್ವಾರ್ಥವಿಲ್ಲದದ್ದು, ಅದು ಪಡೆಯುವುದಕ್ಕಿಂತ ಕೊಡುವುದು. ಅರವಿಂದನು ಅರಿತುಕೊಂಡನು, ಪ್ರೀತಿ ಎಂದರೆ ಕೇವಲ ಸಂಬಂಧವಲ್ಲ, ಅದು ಜೀವನದ ದೃಷ್ಟಿಕೋನ. ಪಾಠ 13. ಮೌನದ ಶಕ್ತಿ. ಒಂದು ದಿನ ಅವನ ಮೇಲೆ ಸುಳ್ಳು ಆರೋಪವಾಯಿತು. ಅವನು ಕೋಪದಿಂದ ಸಿಡಿಯಲು ಹೋಗಿದ್ದನು. ಆದರೆ ಕೃಷ್ಣನ ಧ್ವನಿ, ಎಲ್ಲ ಯುದ್ಧಗಳನ್ನು ಹೋರಾಡಬೇಕಾಗಿಲ್ಲ, ಕೆಲವು ಯುದ್ಧಗಳನ್ನು ಸಮಯವೇ ಗೆಲ್ಲುತ್ತದೆ. ಅರವಿಂದನು ಮೌನವಾಗಿದ್ದನು. ಕೆಲವು ದಿನಗಳಲ್ಲಿ ಸತ್ಯ ಹೊರಬಂದಿತು. ಅವನಿಗೆ ಗೊತ್ತಾಯಿತು, ಮೌನ ದುರ್ಬಲತೆಯಲ್ಲ, ಜ್ಞಾನ. ಪಾಠ 14. ನೀನೇ ಬೆಳಕು. ಕೃಷ್ಣನು ಕೊನೆಯ ಬಾರಿ ಅವನ ಕನಸಿನಲ್ಲಿ ಬಂದರು. ನೀನು ಸದಾ ನನ್ನನ್ನು ಹೊರಗೆ ಹುಡುಕುತ್ತಿದ್ದೀಯ, ಆದರೆ ನಾನು ನಿನ್ನೊಳಗೆ ಇದ್ದೇನೆ. ನೀನು ಧೈರ್ಯ ತೋರಿದಾಗ ಅದು ನಾನು, ನೀನು ಕ್ಷಮಿಸಿದಾಗ ಅದು ನಾನು, ನೀನು ಕೃತಜ್ಞತೆಯಿಂದ ನಗಿದಾಗ ಅದು ನಾನು. ಅರವಿಂದನು ಕಣ್ಣೀರು ಹಾಕಿದನು. ಈ ಬಾರಿ ದುಃಖದಿಂದ ಅಲ್ಲ, ಸಂತೋಷದಿಂದ. ಪಾಠ 14. ಜೀವನ ಪರೀಕ್ಷೆಯಲ್ಲ, ತಯಾರಿ. ಅರವಿಂದ, ಕೃಷ್ಣನು ಹೇಳಿದರು, ನೀನು ಪರೀಕ್ಷೆ ಅಂತ ಕರೆಯುತ್ತಿರುವುದು ನಿನ್ನನ್ನು ಮುಂದಿನ ಮಟ್ಟಕ್ಕೆ ತಯಾರಿಸುತ್ತಿದೆ. ಅವರು ಮತ್ತು ಭಗವದ್ಗೀತೆಯ ಒಂದು ಸತ್ಯ ನೆನಪಿಸಿದರು. ಸ್ಥಿತಪ್ರಜ್ಞನ ಲಕ್ಷಣ. ಪರಿಸ್ಥಿತಿಗಳು ಬದಲಾದರೂ ಮನಸ್ಸು ಸ್ಥಿರ. ನೀನು ಶಾಂತವಾಗಿರಲು ಕಲಿತರೆ ಹೊರಗಿನ ಗಾಳಿ ನಿನ್ನನ್ನು ಕದಡುವುದಿಲ್ಲ. ಅರವಿಂದನು ಅರಿತುಕೊಂಡನು, ಪರಿಸ್ಥಿತಿಗಳು ಬದಲಾಯಿಸಲು ಆಗದಿದ್ದರೆ ಮನಸ್ಸನ್ನು ಬದಲಾಯಿಸಬೇಕು. ಪಾಠ 16. ಕೋಪದ ಹಿಂದೆ ನೋವು. ಒಂದು ದಿನ ಅವನಿಗೆ ತುಂಬಾ ಕೋಪ ಬಂತು. ಅವನು ತನ್ನ ಆಪ್ತ ವ್ಯಕ್ತಿಯೊಂದಿಗೆ ಜಗಳವಾಡಿದ. ಆ ರಾತ್ರಿ ಅವನು ಒಂಟಿಯಾಗಿ ಕುಳಿತಿದ್ದಾಗ ಕೃಷ್ಣನ ಧ್ವನಿ, ಕೋಪವೋ ಮೊದಲ ಪ್ರತಿಕ್ರಿಯೆ, ಆದರೆ ಅದರ ಹಿಂದೆ ಯಾವಾಗಲೂ ನೋವು ಇರುತ್ತದೆ. ನೋವನ್ನು ಅರ್ಥ ಮಾಡಿಕೊಂಡರೆ ಕೋಪ ಕರಗುತ್ತದೆ. ಅವನಿಗೆ ಗೊತ್ತಾಯಿತು, ಕೋಪದಿಂದ ಗೆಲುವು ಸಿಗಬಹುದು, ಆದರೆ ಸಂಬಂಧ ಕಳೆದುಕೊಳ್ಳಬಹುದು. ಪಾಠ 17. ಕ್ಷಮೆ ಅತ್ಯಂತ ಶಕ್ತಿ. ಅವನಿಗೆ ಯಾರೋ ದೊಡ್ಡ ಅನ್ಯಾಯ ಮಾಡಿದರು. ಅವನ ಮನಸ್ಸು ಹೇಳಿತು, ಪ್ರತೀಕಾರ ಮಾಡು. ಆದರೆ ಕೃಷ್ಣನ ಧ್ವನಿ ಮೃದುವಾಗಿ, ಕ್ಷಮೆ ದುರ್ಬಲರ ಕೆಲಸವಲ್ಲ, ಕ್ಷಮೆ ಶಕ್ತಿವಂತರ ಆಯ್ಕೆ. ಅವರು ಅರ್ಜುನಯನ್ನು ನೆನಪಿಸಿದರು. ಯುದ್ಧದಲ್ಲಿ ಗೆಲ್ಲುವುದು ಒಂದು ಜಯ, ಮನಸ್ಸಿನಲ್ಲಿ ಕ್ಷಮಿಸುವುದು ಮಹಾಜಯ. ಅರವಿಂದನು ಕ್ಷಮಿಸಿದನು, ಹಗೂರವಾಯಿತು. ಪಾಠ 18. ನಿನ್ನ ಗುರಿ ಸ್ಪಷ್ಟವಾಗಿರಲಿ. ಕೃಷ್ಣನು ಕೇಳಿದರು, ನೀನು ಏಕೆ ಬದುಕುತ್ತಿದ್ದೀಯೆ? ಅರವಿಂದನು ಮೌನ. ಗುರಿಯಿಲ್ಲದ ಜೀವನ, ದಿಕ್ಕಿಲ್ಲದ ಹಲಗು.
ಹಣ ಗುರಿ ಅಲ್ಲ, ಗೌರವ ಗುರಿ ಅಲ್ಲ, ನಿನ್ನ ಆತ್ಮತೃಪ್ತಿ ಗುರಿ. ಅವನಿಗೆ ಮೊದಲ ಬಾರಿ ಸ್ಪಷ್ಟವಾಯಿತು, ಅವನು ತನ್ನ ಒಳಗಿನ ಶಾಂತಿಗಾಗಿ ಬದುಕಬೇಕು. ಪಾಠ 19 ಸರಳತೆಯ ರಹಸ್ಯ. ಕೃಷ್ಣನು ಅವನಿಗೆ ಒಂದು ದೃಶ್ಯ ತೋರಿದರು. ಗೋಪಾಲನಾಗಿ ಹಸುವಿನ ಜೊತೆ ಕ್ರೀಡಿಸುವ ಕೃಷ್ಣ. ಅವರು ದ್ವಾರಕೆಯ ರಾಜರು ಆಗಿದ್ದರು, ಆದರೆ ಅವರ ಹೃದಯ ಸರಳವಾಗಿತ್ತು. ವೃಂದಾವನಯ ಸೌಮ್ಯ ನೆನಪುಗಳು ಅವನ ಮನಸ್ಸಿನಲ್ಲಿ ಮೂಡಿದವು. ನಿನ್ನ ಸ್ಥಾನ ಎಷ್ಟು ಎತ್ತರವಾದರೂ ನಿನ್ನ ಮನಸ್ಸು ಸರಳವಾಗಿರಲಿ. ಪಾಠ 20 ಮರಣದ ಸತ್ಯ. ಅರವಿಂದನು ಕೇಳಿದನು, ಜೀವನ ಇಷ್ಟೆಲ್ಲ ಕಲಿಸಿದ ಮೇಲೆ ಮರಣ ಯಾಕೆ? ಕೃಷ್ಣನು ಹೇಳಿದರು, ಮರಣ ಅಂತ್ಯ ಅಲ್ಲ, ಅದು ಒಂದು ಪರಿವರ್ತನೆ. ಹೆಚ್ಚು ಕಾಲ ಉಳಿಯುವುದೇ ಯಶಸ್ಸು ಅಲ್ಲ, ಅರ್ಥಪೂರ್ಣವಾಗಿ ಬದುಕುವುದೇ ಯಶಸ್ಸು. ಅವನ ಭಯ ಕರಗಿತು. ಪಾಠ 21 ಸೇವೆ ಜೀವನದ ಉನ್ನತ ರೂಪ. ನೀನು ಎಷ್ಟು ಪಡೆದೆಯೋ ಅದು ಮುಖ್ಯವಲ್ಲ, ಎಷ್ಟು ಕೊಟ್ಟೆಯೋ ಅದು ಮುಖ್ಯ. ಅರವಿಂದನು ತನ್ನ ಜೀವನದಲ್ಲಿ ಮೊದಲ ಬಾರಿ ಇತರರಿಗೆ ಸಹಾಯ ಮಾಡಲು ಆರಂಭಿಸಿದನು. ಅವನಿಗೆ ಗೊತ್ತಾಯಿತು, ಸಂತೋಷ ಕೊಡುವಾಗ ಹೆಚ್ಚಾಗುತ್ತದೆ. ಅರವಿಂದ, ನಿನ್ನ ದೊಡ್ಡ ತಪ್ಪು ಏನು ಗೊತ್ತಾ? ನೀನು ನಿನ್ನನ್ನು ದೇಹ ಎಂದು ಭಾವಿಸುತ್ತೀಯ. ಅವರು ಭಗವದ್ಗೀತೆಯ ಮಹಾಸತ್ಯವನ್ನು ನೆನಪಿಸಿದರು. ನ ಜಾಯತೆ ಮ್ರಿಯತೆ ವಾ ಕದಾಚಿತ್. ಅರ್ಥ, ಆತ್ಮ ನೀದರ್ ಹುಟ್ಟುತ್ತದೆ ನೋರ್ ಸಾಯುತ್ತದೆ. ನೀನು ಅನುಭವಿಸುವ ನೋವು, ಭಯ, ಸಂತೋಷ ಎಲ್ಲವೂ ದೇಹ ಮತ್ತು ಮನಸ್ಸಿನ ಮಟ್ಟದಲ್ಲಿ. ಆದರೆ ನೀನು ಆತ್ಮ. ಅರವಿಂದನ ಕಣ್ಣೀರು ಹರಿಯಿತು, ಈ ಬಾರಿ ಅರಿವಿನ ಕಣ್ಣೀರು. ಫಾಲಿ 23 ಅಹಂ ಬಿಡು, ಶಾಂತಿ ಸಿಗುತ್ತದೆ. ನನ್ನ ಯಶಸ್ಸು, ನನ್ನ ಹೆಸರು, ನನ್ನ ಗೌರವ ಇವೆಲ್ಲ ಅವನ ಮನಸ್ಸಿನಲ್ಲಿ ಓಡಾಡುತ್ತಿತ್ತು. ಕೃಷ್ಣನು ಕೇಳಿದರು, ಈ ನನ್ನ ಅನ್ನೋ ಪದವೇ ನಿನ್ನ ಬಿಗಿ ಬಂಧನ. ಅಹಂಕಾರ ಕಡಿಮೆಯಾದಷ್ಟೋ ಶಾಂತಿ ಹೆಚ್ಚಾಗುತ್ತದೆ. ಅವರು ಮಹಾಭಾರತದ ನೆನಪು ತಂದರು. ಅರ್ಜುನ ಕೂಡ ಅಹಂಕಾರ ಬಿಟ್ಟು ಶರಣಾಗಿದ್ದಾಗ ಮಾತ್ರ ಸ್ಪಷ್ಟತೆ ಸಿಕ್ಕಿತು. ಪಾಠ 23 ಶರಣಾಗತಿ ಪರಮ ರಹಸ್ಯ. ಅರವಿಂದನು ಕೇಳಿದನು, ಶರಣಾಗತಿ ಎಂದರೆ ಸೋಲು ಅಲ್ಲವೇ? ಕೃಷ್ಣನು ಮೃದುವಾಗಿ, ಶರಣಾಗತಿ ಎಂದರೆ ನಿನ್ನ ಶ್ರಮ ನಿಲ್ಲಿಸುವುದೂ ಅಲ್ಲ, ನಿನ್ನ ಚಿಂತೆ ನನ್ನ ಮೇಲೆ ಇಡುವುದು. ನೀನು ಪ್ರಯತ್ನ ಮಾಡು, ಫಲವನ್ನ ನನಗೆ ಬಿಡು. ಅವನ ಹೃದಯ ತುಂಬ ಹಗುರವಾಯಿತು. ಪಾಠ 25 ಪ್ರಸ್ತುತ ಕ್ಷಣವೇ ಜೀವನ. ನೀನು ಹಳೆಯ ನೋವಿನಲ್ಲಿ ಅಥವಾ ಭವಿಷ್ಯದ ಭಯದಲ್ಲಿ ಬದುಕುತ್ತೀಯಿ. ಆದರೆ ಜೀವನ ಯಾವಾಗ ನಡೆಯುತ್ತದೆ ಗೊತ್ತಾ? ಈ ಕ್ಷಣದಲ್ಲಿ. ಅರವಿಂದನು ಮೊದಲ ಬಾರಿ ನಿಜವಾಗಿ ಉಸಿರೆಳೆದನು. ಗಾಳಿ ತಾಗುವ ಅನುಭವವನ್ನ ಅರಿತುಕೊಳ್ಳಿದನು. ಹೃದಯದ ಧಡ ಕೇಳಿಸಿತು. ಅವನಿಗೆ ಗೊತ್ತಾಯಿತು, ಜೀವನ ಈಗ ಇದೆ. ಪಾಠ 26 ಪ್ರೀತಿ ಭಕ್ತಿಯ ಪರಾಕಾಷ್ಠೆ. ಕೃಷ್ಣನು ಹೇಳಿದರು, ನನ್ನನ್ನು ಭಯದಿಂದ ಪೂಜಿಸಬೇಡ, ಪ್ರೀತಿಯಿಂದ ನೆನಪಿಸು. ಅವರು ರಾಧಾಯ ಪ್ರೀತಿಯ ಉದಾಹರಣೆ ನೀಡಿದರು. ಭಕ್ತಿ ಎಂದರೆ ನಿಯಮವಲ್ಲ, ಅದು ಹೃದಯದ ಸಂಪರ್ಕ. ಅರವಿಂದನು ಮೌನವಾಗಿ ಧನ್ಯವಾದ ಎಂದನು. ಪಾಠ 27 ನೀನೇ ಕೃಷ್ಣನ ಪ್ರತಿಬಿಂಬ. ಅಂತಿಮವಾಗಿ ಕೃಷ್ಣನು ಹೇಳಿದರು, ನೀನು ಹೊರಗೆ ಹುಡುಕಿದ ಕೃಷ್ಣ, ನಿನ್ನೊಳಗಿನ ಬೆಳಕು. ನೀನು ಧೈರ್ಯ ತೋರಿದಾಗ ಅದು ನಾನು, ನೀನು ಕ್ಷಮಿಸಿದಾಗ ಅದು ನಾನು, ಪ್ರೀತಿಸಿದಾಗ ಅದು ನಾನು, ನೀನು ಸೇವೆ ಮಾಡಿದಾಗ ಅದು ನಾನು. ನೀನು ಶುದ್ಧ ಆತ್ಮ, ನೀನು ದಿವ್ಯ. ಅವನೊಳಗಿನ ಬೆಳಕು ಹೊರಗೆ ಹರಡಿದಂತೆ ಅನುಭವವಾಯಿತು. ಅಂತಿಮ ದೃಶ್ಯ ಬೆಳಗಿನ ಸೂರ್ಯೋದಯ. ಅರವಿಂದನು ದೇವಾಲಯದಿಂದ ಹೊರಬಂದನು. ಆದರೆ ಈಗ ಅವನು ಯಾರನ್ನೂ ಹುಡುಕುತ್ತಿರಲಿಲ್ಲ. ಅವನ ನಡೆ ಶಾಂತ, ಅವನ ಮುಖದಲ್ಲಿ ನಗು, ಅವನ ಕಣ್ಣುಗಳಲ್ಲಿ ಭಯ ಇಲ್ಲ. ಜನರು ಕೇಳಿದರು, ನಿನ್ನ ಗುರು ಯಾರು? ಅವನು ನಗುತ್ತಾ ಹೇಳಿದನು, ನನ್ನೊಳಗಿನ ಧ್ವನಿ.